ನನ್ನ ಲಾಡ್ಜ್ಗೆ ಪಂಜಾಬಿಯರ? ಇದು ನಮ್ಮ ಸ್ವಂತ ಮನೆ ತರ. ಒಳಗ್ ಬನ್ನಿ. ಹಲೋ ಹಲೋ, ಇಲ್ಲಿ 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 ಏನು? ಒಂದು ರೂಮ್ ಬೇಕು. ಯಾರಿಗೆ? ಅದು ನನ್ನ ಫ್ರೆಂಡು ಬೆಂಗಾಲಿಗೆ. ಇಲ್ಲ ಇಲ್ಲ, ಪಂಜಾಬಿಗೆ. ನಿನ್ ಫ್ರೆಂಡಾ? ನನ್ನ ಫ್ರೆಂಡ್. ನೀನು ಅಷ್ಟು ದೊಡ್ಡವನಾ? ನಮ್ಮ ತೋಟದ ಮಲ್ಲಿಗೆ ವಾಸನೆ ಗೊತ್ತಾಗಲ್ವಲ್ಲ. ನನ್ನ ಲಾಡ್ಜ್ಗೆ ಮೊದಲು ಬಾರಿ ಪಂಜಾಬಿಯವ್ರು ಬರ್ತಿದ್ದಾರೆ. ಅದು ಹೌದು. ನಿನಗೆ ಇವ್ರು ಹೇಗೆ ಗೊತ್ತು? ಅದು ನಾನು ಪಂಜಾಬ್ಗೆ ಹೋಗಿದ್ದಾಗ ಪರಿಚಯ ಆಗಿದೆ. ಓ, ನೀನ್ ಪಂಜಾಬ್ ಹೋಗಿದ್ಯಾ? ಹೋಗಿದ್ದೀನಿ. ಇವ್ರಿಗೆ ಕನ್ನಡ ಬರುತ್ತಾ? ಅದಕ್ಕೆ ತಾನೇ ಸೈಲೆಂಟ್ ಆಗಿರೋದು. ಹೌದು, ಅದು ಸರಿನೇ. ಓ, ಏನ್ ಇವ್ರ ಬಾಡಿ ಸುಮ್ಮನೆ ಗಂಭೀರವಾಗಿದ್ದಾರೆ. ಹೌದು, ನೀವು ಪಂಜಾಬಲ್ಲಿ ಎಲ್ಲಿರೋದು? ಬಾಯಿ ಮುಚ್ಕೊಂಡು ಸುಮ್ಮನೆ ಹಾಳು ಮಾಡಬೇಡ್ರು. ದಾಡಿ ಸ್ವಲ್ಪ ಟ್ರಿಮ್ ಮಾಡಿರ್ಬೋದು. ಬಾಯಿ ಮುಚ್ಚರ. ಈ ಲಾಡ್ಜಿಗೆ ನಾನು ಓನರು. ಕಸ್ಟಮರ್ ಎದುರು ಈ ತರ ನಡ್ಕೋತೀಯಾ? ಅದು ಒಬ್ಬ ಪಂಜಾಬಿ ಎದುರು. ಸಾರಿ ಸರ್. ತಮ್ಮ ಬಾಲು, ನನ್ಗೊಂದು ಆಸೆ. ಹೇಳೋಣ. ಈ ಪಂಜಾಬಿ ದೇಹ ನಾನು ಮುಟ್ ನೋಡ್ಲಾ? ಅದೆಲ್ಲ ಆಗಲ್ಲ. ಪ್ಲೀಸ್ ಒಂದ್ಸಲ ಕೇಳಿ ನೋಡು. ನಿನಗೆ ಹಿಂದಿ ಗೊತ್ತಲ್ವಾ? ನಾನು ಕೇಳ್ದೆ ಅಂತ ಹೇಳು. ಕೇಳು. ಏಕ್ ಬಾಡಿ ಟಚ್ ಮಾಡ್ಬೋದಾ? 500 ರೂಪಾಯಿ ಜಾಸ್ತಿ ಆಗುತ್ತೆ, ಆಯ್ತಾ? 500 ರೂಪಾಯಿ ಜಾಸ್ತಿ ಆಗುತ್ತಾ? ಅದು ಹೇಗೆ? ಅದು ಹಾಗಲ್ಲ, ಹಿಂದಿಯಲ್ಲಿ ಮಾತಾಡ್ತಿದ್ದಾರಲ್ಲ ಅದಕ್ಕೆ. ಓ, ಹಾಗ. ಅಣ್ಣ, ಮಾತಾಡೋದಕ್ಕೆ ಸಮಯ ಇಲ್ಲ, ತುಂಬಾ ಟಯರ್ಡ್ ಆಗಿದ್ದಾರೆ. ಆ ರೂಮ್ ಅದಕ್ಕೇನು ಕೊಡ್ತೀನಿ. ಅದಕ್ಕೆ ತಾನೇ ರೂಮ್ ಇರೋದು. ಪೆನ್ ಕೊಡೋ, ಇಲ್ಲಿ ಕೊಡು. ಹೆಸರು ಹೇಳಿ. ಪಂಜಾಬಿಯವ್ರ ಹೆಸರು ಹೇಳಿ. ಪಂಜಾಬಿಯವ್ರ ಹೆಸರೇನು? ಹೇಳು ಹೇಳು. ಅದು ಏನು ಯೋಚನೆ ಮಾಡ್ತಿದ್ದೀರಾ? ಮೊಹಮ್ಮದ್ ಕುಟಿ. ಮೊಹಮ್ಮದ್ ಕುಟಿ ಅಲ್ಲ, ಮಮ್ಮುಟ್ಟಿ. ಹೋಗ ಕರಡಿ ಅವನೇ. ಸಾರಿ ಸರ್, ಬುದ್ಧಿ ಇಲ್ದವನು. ಹಿಂದಿಯಲ್ಲಿ ಹೇಳೋ. ಪರವಾಗಿಲ್ಲ ಅಣ್ಣ, ಅವ್ರಿಗೆ ಅರ್ಥ ಆಗುತ್ತೆ. ಸರಿ ಅಂದ್ರೆ ಬಿಡು. ಅವ್ರ ಹೆಸರು ಹೇಳು. ಸಿಂಧು. ಸಿಂಧುನಾ? ಅಂದ್ರೆ ಅದು ಸಿಂಧು ಅಲ್ಲ, ಸಿದ್ದು. ಸಿದ್ದು ಸಿದ್ದು. ಈಗೇನಪ್ಪ ಮತ್ತೆ ಸಮಸ್ಯೆ? ನಾನು ಯಾಮರ್ಸ್ಬೋದು ಅನ್ಕೊಂಡಿದ್ದೀರಾ? ಏನಾಯ್ತು? ಇವರು ಆಟಗಾರ ತಾನೇ? ಏನ್ ಆಟಗಾರ? ಕ್ರಿಕೆಟ್ ಪ್ಲೇಯರ್. ಹೌದೌದು. ಸಿದ್ದು. ಲೇ, ನನ್ನ ಜೀವನದಲ್ಲಿರೋ ಒಂದೇ ಒಂದು ಆಸೆ ಏನು ಗೊತ್ತಾ? ಏನು? ಯಾವತ್ತಾದ್ರೂ ಒಂದಿನ ಸಿದ್ದುನ ನೇರವಾಗಿ ನೋಡ್ಬೇಕು, ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕು. ಸಿದ್ದುವಾ? ಅದ್ಯಾರು? ಅವರೊಬ್ರು ಕ್ರಿಕೆಟ್ ಪ್ಲೇಯರ್. ಅದು ಹೇಗೆ? ಕ್ರಿಕೆಟ್ ಬಗ್ಗೆನೇ ನಿನಗೆ ಗೊತ್ತಿಲ್ಲ, ಸಿದ್ದು ಹೇಗೆ ಗೊತ್ತು? ಅಣ್ಣ, ವರ್ಗೀಸ್ ಅಣ್ಣ, ಏನಾಯ್ತು? ಇಲ್ಲ, ಏನಿಲ್ಲ. ಆದ್ರೂ ನನಗಿದನ್ನ ನಂಬಕ್ಕೆ ಆಗ್ತಿಲ್ಲ. ಅಯ್ಯಯ್ಯೋ, ನಂಬೋದಕ್ಕೆ ಆಗ್ತಿಲ್ವಾ? ದೇವ್ರ ಆಣೆಗೂ ಇವ್ರ ಅಪ್ಪನ ಆಣೆಗೂ ಇವನು ಸಿದ್ದುನೇ. ನಿಜವಾಗ್ಲೂ ಅದಲ್ಲ, ಸಿದ್ದು ನಮ್ ಲಾಡ್ಜಿಗೆ ಬಂದಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಬಿಡಿ, ನಂಬಲ್ಲ ಅಣ್ಣ. ಅಂದ್ರೆ ಈ ರೂಮ್ ಮ್ಯಾಟ್ರು ಒಳಗೋಗಿ ಬ್ಯಾಗ್ ತಗೊಂಡೋಗು. ನಡಿ. ಒಳಗ್ ಬನ್ನಿ. ಇದೇ ಇಲ್ಲಿ ಎಲ್ಲ ಸೌಕರ್ಯ ಇರೋ ದೊಡ್ಡ ರೂಮು. ಅಲ್ಲಿದೆಯಲ್ಲ, ಅದೇ ಬಾತ್ರೂಮು, ಟಾಯ್ಲೆಟು. ಬಿಸಿ ನೀರ್ ಬೇಕಂದ್ರೆ ನನಗೆ ಹೇಳಿ, ನಾನು ತಗೊಂಡ್ಬರ್ತೀನಿ. ಅಲ್ಲಿಬ್ರು ಕೂಲ್ಡ್ರ್ ಇದಾರಲ್ಲ, ಅವ್ರನ್ನ ಮಾತ್ರ ನಂಬೇಡಿ. ಆ ಕಿಟಕಿ ಓಪನ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ. ಅಣ್ಣ ಇರ್ಲಿ, ಬನ್ನಿ. ಇರೋ ಎಲ್ಲ ಹೇಳ್ಬಿಡ್ತೀನಿ. ಎಲ್ಲ ವಿಷಯನ ಅವ್ರಿಗೆ ಹಿಂದಿಯಲ್ಲ ಹೇಳ್ಬಿಡೋ. ನಿಮ್ಗೆ ಸಿದ್ದು ತುಂಬಾ ಇಷ್ಟ. ಮಾತಾಡಕ್ಕೂ ಬಿಡ್ತೀನಿ. ಏನಣ್ಣ ಮಾಡ್ತಿದ್ದೀರಾ? ಬನ್ನಿ ಈ ಕಡೆ. ಯಾಕೋ ಹಿಂಗ ಆಡ್ತಾ ಇದ್ದೀರಾ? ನಿಂತ್ಕೊಂಡು ಕಿರಿಸ್ತಿದ್ದೀರಾ? ಕೋಪಿಸ್ಕೊಂಡು ಹೊರಟೋದ್ರೆ ಅವ್ರೇನಾದ್ರೂ ಹೋದ್ರೆ ನಿಮ್ಗೆ ಅವಮಾನ. ಹೌದಲ್ವಾ? ಮತ್ತಿನೇನು? ಏನಂದ್ರೆ ನನ್ಗೊಂದ್ ಸಹಾಯ ಮಾಡ್ತೀಯಾ? ಏನು? ಅದೇನಂದ್ರೆ ಅವ್ರ ಹತ್ರ ಒಂದ್ ಸೆಲ್ಫಿ ತೆಗ್ಸ್ಕೊಡ್ಬೇಕು. ಅಷ್ಟೇ ತಾನೆ? ಅದನ್ನ ಮಾಡೋಣ ಬಿಡಿ, ಖಂಡಿತ ತೆಗೋಣ. ತಕ್ಕೊಡ್ತೀಯಲ್ವಾ? ತೆಗೆಸ್ಕೊಡ್ತೀನಿ, ಹೋಗೋಣ. ರಾಮ 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 ರಾಮ. ನಿನ್ ನಾಚಿಕೆ ಇಲ್ವಾ? ಚಿಕ್ಕ ಹುಡುಗ ತಾನೆ. ನೀನಿನ್ನು ರೆಡಿ ಆಗಿಲ್ವಾ? ನೀವೇನ್ರ ಮಾಡ್ತಿದ್ದೀರಾ? ಅದೆಲ್ಲ ನನ್ ಕರ್ದಾಯ್ತು. ಅವ್ನ್ ಭಯ ಪಡ್ತಿದ್ದಾನೆ. ಬೇಕಿದ್ರೆ ನಾನು ಜೊತೆಗೆ ಹೋಗ್ಲಾ? ಏನು? ಅಲ್ಲೇ ಎಲ್ಲಾದ್ರೂ ಮೂಲೆಯಲ್ಲಿ ಕೂತಿರ್ತೀನಿ. ನೀನೇನ್ ಕಿತ್ತಾಕ್ಬೇಡ. ಲೇ, ನೀನ್ ಹೋಗೋ, ಎದೋಳೋ, ರೆಡಿ ಆಗೋ. ಲೇ, ಸ್ವಲ್ಪ ಬೇಗ ಕಣು, ಆ ಹುಡುಗಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ. ಹೋಗೋ.
ಹೋಗು ಒಳಗೋಗು. ಇಲ್ಲಿ ನೋಡಿ ಹುಡುಗ ಹೊಸಬ, ನೀವೇ ಇವನ್ಗೆಲ್ಲ ಹೇಳ್ಕೊಡ್ಬೇಕು. ಶಿಬೋಣ, ಆಲ್ ದ ಬೆಸ್ಟ್. ಜೀವನದಲ್ಲಿ ಮೊದಲೇ ಬಾರಿಗೆ ಮಾಮ ಕೆಲಸ ಮಾಡಿದ್ದೀನಿ. ಇದ್ರಲ್ಲೇನಿದೆ, ಎಲ್ಲ ಅವ್ನ್ ಒಳ್ಳೇದಕ್ಕೆ ರೆಡಿ, ತಗೊಳ್ಳಿ ತಿನ್ನಿ. ಅದು ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ಏನ್ ನಡೀತಿರ್ಬೋದು. ಶಿವಣ್ಣ, ನನ್ ಡೌಟ್ ಬರ್ತಾ ಇದೆ. ಬೇಕಿದ್ರೆ ಹೋಗಿ ನೋಡ್ಕೊಂಬರ್ಲಾ? ಬೇಡ ಬೇಡ ಬಿಡು, ತಪ್ಪು ನಾನು ಹೋಗಲ್ಲ ಬಿಡು. ಯಾವನು? ಅಯ್ಯೋ ಅಣ್ಣ, ಏನಣ್ಣ? ಈಗ ಅವರು ಅದೇ ಸಿದ್ದು, ಏನು ವಿಷಯ? ಈಗ ಅವ್ರು ಫ್ರೀ ಆಗಿರ್ತಾರ? ವಿಷಯ ಹೇಳಿ. ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು. ಇಲ್ಲ ಅಣ್ಣ, ಅವ್ರು ಬ್ಯುಸಿ ಆಗಿದ್ದಾರೆ, ತುಂಬಾ ಬ್ಯುಸಿ. ಯಾಕತ್ತರ? ಅವರು ಆನಂದ ಸುಖದಲ್ಲಿದ್ದಾರೆ. ಅದ್ ಹೆಂಗೆ? ಅದೇ ಯೋಗಾಸನ ಮಾಡ್ತಾರಲ್ಲ. ಅವ್ರದೆಲ್ಲ ಮುಗಿದ ನಂತರ ನನ್ಗೆ ಹೇಳು, ನಾನು ಹೋಗಿ ಆಮೇಲೆ ಬರ್ತೀನಿ. ಮತ್ತೊಂದು ವಿಷಯ, ಎಣ್ಣೆ ಖಾಲಿ ಆದ್ರೆ ಹೇಳಿ ಕಳ್ಸು, ನಾನೇ ಎಣ್ಣೆ ತಗೊಂಡ್ ಬರ್ತೀನಿ. ಸೆಲ್ಫಿ ನಾನ್ ಬೇಕಾದ್ರೆ ಹೋಗ್ಬಿಟ್ಟು ಬರ್ಲಾ? ಮುಚ್ಕೊಂಡು ಸುಮ್ಮನೆ ಕುಡಿ. ಹಾಗಾದ್ರೆ ಇದಾ ನಿನ್ ಪ್ರಾಬ್ಲಮ್? ಪರವಾಗಿಲ್ಲ, ನಾವು ಸ್ವಲ್ಪ ಹೊತ್ತು ಮಾತಾಡೋಣ. ಮೊದಲು ನಾನು ನನ್ನ ಪರಿಚಯ ಮಾಡ್ಕೋತೀನಿ. ಅಲ್ಲಿಷ್ಟೊತ್ತಿಗೆ ಶುರುವಾಗ್ಬಿಟ್ಟಿರುತ್ತೆ, ನಾನು ಹೋದ್ರೂ ವೇಸ್ಟ್ ಬಿಡಿ. ಹಾಯ್ ತಮ್ಮ. ಯಾವ ಬೇಕು ಬನ್ನೋದು? ಅಣ್ಣ ಹೇಳೋಣ. ಸೆಲ್ಫಿ ತಗೋಬೇಕು ಅಂತ ಹೇಳಿದ್ದೆ. ಈಗ ಇನ್ನೊಬ್ಬ ಸೆಲ್ಫಿ ತಗೊಂತಿದ್ದಾನೆ. ಅದ್ಯಾರು? ನಮ್ಮ ಅಣ್ಣೆ. ಓ, ಅದಕ್ಕೆ ಅವ್ನು ಕಾಣಿಸ್ತಾ ಇಲ್ವಾ? ಆಮೇಲೆ ಸಿದ್ದು ಜೊತೆ ನನ್ಗೆ ಸೆಲ್ಫಿ ಯೋ, ತಗೋ. ನಿನ್ ಹೇಳಿದ್ರೆ ಅರ್ಥ ಆಗಲ್ವಾ? ಸಿದ್ದು ಅಲ್ಲ ಸಿಂಧು ಅಂತ. ಏನ್ರ ಒಂದು ಟಾರ್ಚರು? ಏಯ್, ನನ್ನನ್ನ ಸಿದ್ದು ಅಲ್ಲ ಅಂತ ಯಾಮರ್ಸಕ್ ಆಗಲ್ಲಪ್ಪ. ನಾನು ನೋಡ್ತಾ ಇದ್ದೀನಿ, ಜಾಸ್ತಿ ಮಾತಾಡ್ತಾ ಇದ್ಯಾ. ಅವಾಗಿಂದ ಸಿದ್ದು ಸಿದ್ದು ಅಂತ ಇದೆಯಾ? ಯಾರೋ ಅದು ಸಿದ್ದು? ಅದೇ ಅವನು ಸಿಂಧು ಅಂತ ಹೇಳ್ತಿದ್ದಾನಲ್ಲ. ಇನ್ಮೇಲೆ ಇಲ್ಲಿ ಬಂದು ಕಿರ್ಚಿದೆ ಅಂತ ಇಟ್ಕೋ, ನಿನ್ನ ಹಾಗೆ ಮಡಚ್ಬಿಟ್ಟು ಎಲ್ಲ ಕೂರಿಸ್ಬಿಡ್ತೀನಿ. ಅಯ್ಯೋ ಪರದೇಶಿ, ಕರೆಕ್ಟ್ ನೇಟಲ್ಲಿ ಏನೇನೋ ಮಾತಾಡ್ತಾನೆ. ಯಾರು ಇವನು? ಅದ್ಭುತ. ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಬಂದ್ಬಿಟ್ಟು ಸಿದ್ದು ಸಿದ್ದು ಅಂತ ತಲೆ ತಿಂತವನೆ. ನಾನು ಹೋಗ್ಬಿಟ್ಟು ಹುಚ್ಚು ಒಯ್ದ್ಬಿಟ್ಟು ಬರ್ತೀನಿ. ಹೋಗು, ಬೇಗ ಹೋಗು. ಆಮೇಲೆ ಇದೆಲ್ಲ ತಪ್ಪಲ್ವಾ? ಇದು ತಪ್ಪಾ ಸರಿನಾ ಅಂತ ಡಿಸೈಡ್ ಮಾಡೋದಕ್ಕೆ ನಾನ್ ಸರಿಯಾದವಳಲ್ಲ. ಮನುನ ಈ ಪ್ರಾಬ್ಲಮ್ನಲ್ಲಿ ದೊಡ್ಡ ಸಮಸ್ಯೆನೇ ಇದೆ. ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಇವೆಲ್ಲ ಸರಿ ಮಾಡೇ ನಾನು ಇಲ್ಲಿಂದ ಹೋಗೋದು. ಭಯ ಪಡ್ಬೇಡ್ವೋ, ನೀನ್ ಕಣ್ಣು ಮುಚ್ಕೊಂಡಿರೋ ಸಾಕು. ಕಣ್ಣು ಮುಚ್ಚು. ನೀನಾ? ನಾನು ಹೆದರ್ಕೊಂಡೆ ಬಿಟ್ಟೆ. ಏನು? ಇಲ್ಲ, ಏನಾದ್ರು ಕುಡಿಯಕ್ ಬೇಕಾ ನಿಂಗೆ? ಬೇಡ. ಒಂದ್ 2 ಪೆಗ್ ಕುಡಿದ್ರೆ? ಬೇಡ. ನೀನೆಲ್ಲ ಹೋಗಿದೆ? ನಾನು ಹೋಗಿ ಹುಚ್ಚು ಒಯ್ದ್ಬಿಟ್ಟು ಬಂದೆ. ಎಂಥ ಅದ್ಭುತವಾದ ದೃಶ್ಯ ಇದು. ಇವಾಗೆಲ್ಲ ಹೋಗ್ತಿದ್ಯಾ?
ಹುಚ್ಚೆ ಬರ್ತಾ ಇದೆ, ಹೋಗ್ಬಿಟ್ಟು ಬರ್ತೇನೆ. ಇಲ್ಲ ಇವನಿಗೆ ಏನಾದ್ರೂ ಕಾಯಿಲೆನಾ? ಏನೋ ನಿಮ್ ಪ್ರಾಬ್ಲಮ್ಮು. ಇನ್ನೂ ಏನು ಶುರು ಆಗಿಲ್ವಾ? ಅದು ನಮ್ ಕೆಲ್ಸ, ನೀನ್ ಬಂದಿದ್ ಕೆಲ್ಸ ಹೇಳಿ. ಏಯ್, ಸೊಳ್ಳೆ ಜಾಸ್ತಿ ಇದೆಯಲ್ಲ, ಅದಕ್ಕಂತ ನಾನ್ ಸೊಳ್ಳೆ ಹೊಡೆದ್ಬಿಟ್ಟು ಹೋಗ್ಲಾ? ತರದ್ ಏನು ಬೇಡ, ನಿನ್ನಿಂದ ಹೊರಡು ಮೊದ್ಲು. ಏನ್ ಸಿಟ್ ಮಾಡ್ಕೊಂತೀಯ? ನೋಡಿಲಿ, ಮತ್ತೆ ಇಲ್ಲಿಗೆ ಬಂದ್ರೆ ಹೆಗ್ಗರ್ ಸೆದೆಗೆ ಹೊಡಿತೀನಿ. ಹೋಗೋ ಇಲ್ಲಿಂದ. ಮನು. ಹೌದು, ನಾನೇ. ನಾನಿಲ್ಲಿ ಮಲ್ಕೊಳ್ಳ? ಇಲ್ಲಿ ಜಾಗ ಇಲ್ಲ, ಆ ಕಡೆ ಹಾಸಿಗೆ ಹಾಕೊಂಡ್ ಮಲ್ಕೋ. ಒಂದೇ ರೂಮಲ್ಲಿ ಇಬ್ರು ಮಲ್ಕೊಂಡ್ರೆ ಏನಾಗತ್ತೆ? ತುಂಬಾ ಕೋಪಿಷ್ಟ ಅಲ್ವಾ? ಯಾಕಷ್ಟು ದೂರ ಕೂತಿದ್ಯಾ? ಪಕ್ಕದಲ್ಲಿ ಕೂತ್ಕೋ. ಬರ್ಬೇಕಾ? ಇದೇ ಪಕ್ಕನಾ? ಪರವಾಗಿಲ್ಲ, ನಾನೇ ಪಕ್ಕಕ್ಕೆ ಬರ್ಲಾ? ಯಾಕೋ ನಡುತ್ತೀಯಾ? ಈ ನಡ್ಕನೆಲ್ಲ ಸರಿ ಮಾಡ್ತೀನಿ. ನಾವು ಜೊತೆಲೆ ನಕ್ಬಿಡೋಣ. ಒಳ್ಳೆ ಕಾಮಿಡಿ ಸರ್. ಅಯ್ಯೋ, ನಕ್ಕು ನಕ್ಕು ಸಾಕಾಯ್ತು ಸರ್. ಏನ್ ಸರ್? ಸುಳ್ಳು ಕತೆ ಹೇಳಿ ನಾನು ಯಾಮಾರಿಸ್ತಾ ಇದ್ದೀರಾ? ಇಲ್ಲ ಸರ್, ಸುಳ್ಳು ಕತೆ ಅಲ್ಲ ಸರ್, ನಿಜವಾದ ಕತೆನೆ. ನಿಜವಾದ ಕತೆನ? ನೀನೇ ತಾನೇ ಹೇಳ್ದೆ ಅಲ್ಲಿ ಯಾವಾಗಲೂ ರೇಡ್ ಆಗಲ್ಲಂತ. ಹಾಗಿದ್ರು ಹೇಗೋ ಪೊಲೀಸ್ ಬಂದಿದ್ದು? ಅದು ಬಂದು ಇದಕ್ಕಿಂತ ಸೂಪರ್ ಕತೆ ಸರ್. ಅದು ಮತ್ತೆ ಕತೆನಾ? ಹಾ, ಇದೇ ರೀತಿ ಇಂಟ್ರೆಸ್ಟ್ ಆಗಿದ್ಯಾ? ಕಾಮಿಡಿಗೆ ತಕ್ಕಂಗ್ ಕತೆ ಸರ್. ಹಾಗಾದ್ರೆ ಹೇಳು. ಏನಾಯ್ತಣ್ಣ? ನೀನ್ ನನ್ಗೊಂದ್ ಸಹಾಯ ಮಾಡ್ಬೇಕು. ಅದೇನಂದ್ರೆ ಅವ್ರ ಜೊತೆಗೆ ನನ್ಗೊಂದ್ ಸೆಲ್ಫಿ ಕೊಡಿಸ್ಬೇಕು. ಅಷ್ಟೇ ತಾನೆ? ನಾನ್ ತೆಗಿಸ್ತೀನಣ್ಣ, ನೀವು ಹೋಗಿ. ಸೆಲ್ಫಿ ಕೊಡಿಸ್ತೀಯಲ್ವಾ? ತೆಗಿಸ್ತೀನಿ, ನೀವು ಹೋಗಿ. ಅಯ್ಯ, ಹಲೋ. ಏ ವರ್ಗೀಸ್, ನಾನ್ ಮಾರ್ಟಿನ್ ಮಾತಾಡ್ತಾ ಇದ್ದೀನಿ. ಮಾರ್ಟಿನ? ನಾನೇ ಮಾರ್ಟಿನ್. ಹೌದಲ್ವಾ? ಅದೇ ಈಗ ವಿಷಯ. ನೀನೀಗ ಎಲ್ಲಿದ್ಯಾ? ನಾನು ಫ್ಯಾಮಿಲಿ ಜೊತೆಗೆ ಟೂರ್ಗೆ ಹೋಗ್ತಾ ಇದ್ದೀನಿ, ಕೊಡೈಕೆನಾಲ್ಗೆ. ನಾನೀಗ ಹೇಳೋದು ಕೇಳಿದ್ರೆ ಶಾಕ್ ಆಗ್ತೀಯಾ? ಒಂದ್ ನಿಮಿಷ ಎದುರಿಸ್ಬೇಕಾಗುತ್ತೆ. ನಡ್ಗೋದಕ್ಕೆ ಪ್ರಿಪೇರ್ ಆದ ಹೇಳು. ಅದೇನಂದ್ರೆ ನಮ್ ಲಾಡ್ಜ್ಗೊಬ್ರು ವ್ಯಕ್ತಿ ಬಂದಿದ್ದಾರೆ. ಯಾರು? ಅದು ನನಗ್ ತುಂಬಾ ಕ್ಲೋಸ್ ಆದವರು. ಯಾರಂತ ಹೇಳಿ ನೋಡೋಣ. ಯಾರು ಅಂತ ಹೇಳ ನೀನೆ. ನಿನ್ಗೆ ಇಷ್ಟವಾಗುವ ಆಟ ಯಾವುದು? ಅದೇ ನಿನ್ಗೆ ಗೊತ್ತಲ್ಲ, ಕ್ರಿಕೆಟ್. ಅದರಲ್ಲಿ ನಿನಗ್ ತುಂಬಾ ಇಷ್ಟವಾಗುವ ಆಟಗಾರ ಯಾರು? ಸಿದ್ದು. ಅವ್ರೇನೇ. ಏನೋ ಸಿದ್ದುನಾ? ಸುಮ್ನೇರ. ಅವರು ನಿಮ್ ಲಾಡ್ಜಿಗೆ ಬಂದಿದ್ದಾರಾ? ಅವರು ಸಿದ್ದು ಆಗಿರಲ್ಲ,
ಯಾರೋ ಸಿಂಧು ಅಂತ ಇರ್ಬೇಕು ನೋಡು. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಇಲ್ಲಿ ಉಳ್ಕೊಂಡಿರೋ ಒಬ್ಬ ಹುಡುಗನಿಗೆ ತುಂಬಾ ಬೇಕಾದವರು ಪಂಜಾಬಲ್ಲಿದ್ದಾಗ ಪರಿಚಯ ಅಂತೆ. ಹೌದು, ಅವ್ರು ಈ ಊರಿಗೆ ಬಂದಾಗ ಅವ್ನ್ ನೋಡೋಕ್ ಇಲ್ಲಿಗೆ ಬಂದಿದ್ದಾರೆ. ನಿಜವಾಗ್ಲು ನೀನ್ ನಂಬೋದಾದ್ರೆ ನಂಬೋ, ಇಲ್ಲಾಂದ್ರೆ ನನಗೇನಾಗ್ಬೇಕು. ಬಂದಿರಬಹುದು. ಇಷ್ಟು ವರ್ಷದಿಂದ ಕಾಟ ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ ನಮಗೆ. ನೀನಲ್ಲ